ಸೊ ಗಾಯ್ಸ್, ಇವಾಗ ನಾನು ಇನ್ನೊಂದು ಬ್ಲಾಗ್ ಟ್ರೈ ಮಾಡ್ತಿದ್ದೀನಿ. ಏನಂದರೆ ಇನ್ನೊಂದು ಫೋನಲ್ಲಿ ಬ್ಲಾಗ್ ಮಾಡೋದು. ಇವಾಗ ನಾನು ಸ್ಟ್ರೈಟ್ ವೀಡಿಯೋ ಇಟ್ಕೊಂಡಿದ್ದೀನಿ, ಯಾಕಂದರೆ ಸ್ಟ್ರೈಟ್ ಮಾಡೋದಕ್ಕೆ ಅಭ್ಯಾಸ ಇಲ್ಲ, ಆದ್ರೂ ಅಭ್ಯಾಸ ಮಾಡ್ಕೋಬೇಕಂತ ಇದ್ದೀನಿ. ಅದು ಜಾಸ್ತಿ ಮಾಡಿರಲಿಲ್ಲ ಸ್ಟ್ರೈಟ್ ವೀಡಿಯೋಸು. ಆ್ಯಂಡ್ ಏನಂದರೆ ಇವಾಗ ಅಲ್ಲಿರೋ ಏರಿಯಾದಲ್ಲೆಲ್ಲ ಆ ರೋಡ್ ಹತ್ರ ಇರೋರು ಎಲ್ಲರೂ ನಂಗೆ ಗೊತ್ತಿರೋರೆ. ಅಲ್ಲಿಗೆ ಹೋದರೆ ಸಾಕು, ಕರೆದ್ರೆ ಎಲ್ಲರೂ ಓಡಿ ಬರ್ತಾರೆ. ನಾನು ಕರೀಲ್ಲ. ಏನು ಗೊತ್ತಾ, ಇವಾಗ ಸ್ವಲ್ಪ ಜನ ಮಲಗಿರ್ತಾರೆ, ಸ್ವಲ್ಪ ಜನ ಊಟ ತಿಂತಿದ್ದಾರೆ. ಟೈಮು ಜಾಸ್ತಿನೇ ಆಗಿದೆ ಗೈಸ್. ಟೈಮ್ ಎಷ್ಟು ಅಂದರೆ ಇನ್ನೂ ತೋರಿಸಿದೆ ಎಷ್ಟು. ಆ್ಯಂಡ್ ಅದೇರ ನೀವು ಅಲ್ಲೆಲ್ಲ ನೋಡಿರ್ತೀರ, ಅದು ಒಂದು ಏರಿಯಾ. ಆ ಏರಿಯಾ ಅಂತೂ ತುಂಬಾ ಕೇಳಬೇಡಿ, ತುಂಬಾ ಸಖತ್ತಾಗಿದೆ ಕೂಡ. ಅಲ್ಲಿ ಹೋದರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಕೂಡ. ಹಂಗೆ ನಿಮಗೂ ಅಷ್ಟೇ, ನನ್ನ ವಾಯ್ಸು ಅಷ್ಟೇ ಬೇರೆ ಥರ ಹೋಗಿದೆ. ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಇರುತ್ತೆ. ಅದು ಏರವಳ್ಳಿ. ಅಲ್ಲಿ ತುಂಬಾ ಏರವಳ್ಳಿ ಅಲ್ಲಿ ತುಂಬಾ ಬ್ಯೂಟಿಫುಲ್ ಇರುತ್ತೆ. ಏರವಳ್ಳಿ ಸರ್ಕಲ್ ಅದು ಅಲ್ಲೇ ಇದೆ. ಆದರೆ ಅಲ್ಲಿ ಬೆಳಗ್ಗೆ ಹೊತ್ತು ನೋಡ್ರಿಗೆ ಇಲ್ಲಿ ಬಂದು ನಿಂತ್ಕೊಂಡು ಏನು ಬೇಕಾದ್ರೆ ಮಾಡ್ಬೋದು. ಅದಿಲ್ವಾ, ಅದು ಮಾತ್ರ ಸೂಪರ್ ಗೈಸ್. ನೀವು ಅಷ್ಟೇ ನೋಡಿರ್ತೀರ ಇಂಥ ಜಾಗಗಳನ್ನ, ಏರವಳ್ಳಿ ಅಂತ. ಯಾರು ಬ್ಲಾಗ್ ನೋಡ್ತಿದ್ದೀರೋ ಅವರೆಲ್ಲರೂ. ಆ್ಯಂಡ್ ಇವಾಗ ಪಾಪ ಟ್ಯೂಷನ್ ಗೇಟ್ ಆಗಿದೆ ಅಂತ ನನಗೆ ಬೇಜಾರಲ್ಲಿದೆ. ಆ್ಯಂಡ್ ಗನ್ ಸುಮ್ಮನೆ ಇಟ್ಕೊಂಡಿದ್ದೀನಿ, ಯೂಸ್ ಆಗ್ತಾನೆ ಇಲ್ಲ. ಆ್ಯಂಡ್ ಆ ಏರಿಯಾ ನಿಮಗೆ ತುಂಬಾ ಬ್ಯೂಟಿಫುಲ್ ಕಾಣಿಸ್ಬೋದು ಅಂದ್ಕೊತೀನಿ. ಆ್ಯಂಡ್ ಆ ಕಡೆ ಎಲ್ಲನೂ ಅಷ್ಟೇ ಲೈಟಿಂಗ್ಸ್ ಆ ಥರ ಇದೆ. ಅಮ್ಮ ಕೋತಿ ಥರ ಇತ್ತಲ್ಲ ಗೈಸ್, ನೋಡಿ. ಅದು ಕೋತಿ ಅಲ್ಲ, ಬಟ್ಟೆ ಹಾರಾಕಿರೋದು. ಮತ್ತು ಅದು ಟಿ ವಿದು ಥರ ಗೊತ್ತಿಲ್ಲ. ಆ್ಯಂಡ್ ಇಲ್ಲೆಲ್ಲ ಕಾರ್ಸು ಮತ್ತು ಅದೆಲ್ಲ ವೆಹಿಕಲ್ಸ್ ನಿಲ್ಲಿಸಿರ್ತಾರೆ. ಆ್ಯಂಡ್ ಅಲ್ಲಿ ಡಾಗು ಎರಡಲ್ಲ 3 ನನಗೆ ಹಂಗೆ ಕಾಣಿಸ್ತಿದೆ. ಆ್ಯಂಡ್ ಅಲ್ಲಿ ಸ್ಕೂಟರ್, ಅಲ್ಲಿ ಆಕ್ಸಸ್ ಸ್ಕೂಟರ್ ಇದೆ. ಆ್ಯಂಡ್ ಇಷ್ಟು ಏರಿಯಾ ಇದೆ ನಮ್ಮ ಕಡೆ. ಆ್ಯಂಡ್ ನಮ್ಮೂರಲ್ಲೂ ಅಷ್ಟೇ ಸ್ವಲ್ಪ ಹೋಟೆಲ್ಸ್ ಜಾಸ್ತಿ ಇದೆ. ಆ್ಯಂಡ್ ನಮ್ಮನೆ ಊಟ ಅದೆಲ್ಲ ಚೂರು ದೂರ ಹೋಗ್ಬೇಕು, ಚೂರು ದೂರ ಹೋದರೆ ಬರುತ್ತೆ. ಆ್ಯಂಡ್ ಇದು ಒಂಥರ ಇಲ್ಲಿಂದ ನೋಡ್ಬೋದು ಏನು ನಡೀತಿದೆ ಅಂತ.